ಕನ್ನಡದ ಮನಸ್ಸುಗಳನ್ನು ಎಬ್ಬಿಸುವಂತಹ ಒಂದು ಕೆಲಸವನ್ನ ಈ ಪದ್ಯ ಭಾಗದಲ್ಲಿ ನಾವು ನೋಡಬಹುದಾಗಿದೆ. ಕನ್ನಡ ನಾಡಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದಂತಹ ಆತ್ಮಾಹುತಿಯನ್ನ ಮಾಡ್ಕೊಂಡಿರುವಂತಹ ಗಿರಿಜವ್ವೆಯ ವಿಚಾರವಾಗಿ ಈ ಒಂದು ಕಥೆಯಲ್ಲಿ ಬಹಳ ಅದ್ಭುತವಾಗಿ ವಿವರಿಸ್ತಾ ಹೋಗ್ತಾರೆ. ಸಮಾಜದಲ್ಲಿ ಒಬ್ಬ ಮಾನವೀಯ ವ್ಯಕ್ತಿಯಾಗಿ ಬೆಳೆಯುವಲ್ಲಿ ಗೃಹ ಶಿಕ್ಷಣ ಎಂತಹ ಪಾತ್ರವನ್ನ ಮಕ್ಕಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಹರ್ಡೇಕರ್ ಮಂಜಪ್ಪ ಅವರು ಇದರಲ್ಲಿ ತಿಳಿಸ್ತಾ ಹೋಗ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಕನ್ನಡ ವಿಷಯದ ಪಠ್ಯಕ್ರಮ ಪರಿಚಯವನ್ನ ಈ ದಿನ ಮಾತನಾಡೋಣ ಬನ್ನಿ. ನೋಡಿ, ನಿಮಗೆ ಇಟ್ಟಿರುವಂತಹ ಪುಸ್ತಕ, ಕನ್ನಡ ಪುಸ್ತಕ, ಇದರ ಹೆಸರು ನಿರ್ವಹಣ ಗಂಗೋತ್ರಿ ಮೊದಲನೇ ಚತುರ್ಮಾಸ. ನಿರ್ವಹಣ ಗಂಗೋತ್ರಿ 1 ಅನ್ನುವಂತಹ ಪುಸ್ತಕ. 1 ಅಂತಂದ್ರೆ ಅದು ಮೊದಲನೇ ಚತುರ್ಮಾಸ. ಕನ್ನಡ ಪುಸ್ತಕದ ಹೆಸರು ನಿರ್ವಹಣ ಗಂಗೋತ್ರಿ ಅನ್ನುವಂತಹ ಪುಸ್ತಕ. ಇದು ಎಲ್ಲಿ ಸಿಗುತ್ತೆ ಅಂತಂದ್ರೆ ಪ್ರಸಾರಾಂಗದ ಮೈಸೂರು ವಿಶ್ವವಿದ್ಯಾನಿಲಯದವರು ಪ್ರಕಟಣೆಯನ್ನ ಮಾಡಿರುವಂಥದ್ದು. ಅದು ಇಲ್ಲಿ ಪ್ರಸಾರಾಂಗದಲ್ಲಿ ನಿಮಗೆ ಲಭ್ಯ ಆಗುತ್ತೆ. ನೋಡಿ, ನಿರ್ವಹಣ ಗಂಗೋತ್ರಿ ಮೊದಲನೇ ಚತುರ್ಮಾಸದ ಪುಸ್ತಕ. ಈ ಪುಸ್ತಕದಲ್ಲಿ ಏನೇನು ವಿಷಯಗಳು ಇದೆ, ಯಾವ ಯಾವ ವಿಚಾರಗಳನ್ನ ನಾವು ಇದರಲ್ಲಿ ತಿಳ್ಕೊತೀವಿ, ಮತ್ತೆ ಇದಕ್ಕೆ ನಿಗದಿಪಡಿಸಿರುವಂತಹ ಅಂಕಗಳು ಎಷ್ಟು ಅನ್ನೋದನ್ನ ನೋಡೋಣ. ನೋಡಿ, ನಿಮ್ಮ ನಿರ್ವಹಣಾ ಗಂಗೋತ್ರಿ 1 ಮೊದಲನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವಂತಹ ಕನ್ನಡ ಪಠ್ಯ ಪುಸ್ತಕ. ಅದರಲ್ಲಿ ಪದ್ಯ ಭಾಗ 8 ಪದ್ಯಗಳು ಇವೆ. ಹಾಗೆ ಗದ್ಯ ಭಾಗದಲ್ಲಿ 8 ಗದ್ಯ ಇದೆ. 8 ಪದ್ಯ ಮತ್ತು 8 ಗದ್ಯ ಭಾಗವನ್ನ ಓದ್ತೀರಿ ನೀವು. ಅದರಲ್ಲಿ ಅಂಕಗಳು ನಿಮಗೆ 60 ಅಂಕ. ಹಾಗೆ ಆಂತರಿಕ ಪರೀಕ್ಷೆಯಲ್ಲಿ ನಿಮಗೆ 40 ಅಂಕಗಳು. ಮುಖ್ಯ ಪರೀಕ್ಷೆಯಲ್ಲಿ ನೀವು 60 ಅಂಕಕ್ಕೆ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನ ಬರಿತೀರಿ. ಹಾಗೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಅಂತಂದ್ರೆ ಆಂತರಿಕ ಪರೀಕ್ಷೆಯಲ್ಲಿ ನಿಮಗೆ 40 ಅಂಕಗಳು ಸಿಗುತ್ತೆ. ಒಟ್ಟು 100 ಅಂಕಗಳು. ನಿರ್ವಹಣ ಗಂಗೋತ್ರಿ ಅನ್ನುವಂತಹ ಒಂದು ಪುಸ್ತಕ. ಆ ಒಂದು ಪುಸ್ತಕದಲ್ಲಿ 8 ಪದ್ಯ ಇದೆ, 8 ಗದ್ಯ ಭಾಗ ಇದೆ. ಒಟ್ಟು 60 ಮತ್ತು 40 100 ಅಂಕಗಳು. ಹಾಗಾದ್ರೆ ಈ ಪಠ್ಯ ಪುಸ್ತಕದಲ್ಲಿರುವಂತಹ ವಿಚಾರಗಳು ಯಾವ್ಯಾವ್ದೆಲ್ಲ ಇದೆ ಅನ್ನೋದನ್ನ ನೋಡೋಣ. ಘಟಕ 1 ಮುಖ್ಯವಾಗಿ ಈ ಸಲ ವಿಶೇಷವಾದಂತಹ ರೀತಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದವರು ಪಠ್ಯಪುಸ್ತಕವನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ 4 ಘಟಕಗಳನ್ನ ಮಾಡಿದ್ದಾರೆ. ಮೊದಲನೆಯ ಘಟಕ ಕನ್ನಡ ನಾಡು ನುಡಿ ಚಿಂತನೆ ಅನ್ನುವಂತಹ ಅಡಿಯಲ್ಲಿ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತಹ ಚಿಂತನೆಯ ಬಗ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ನಿಮಗೋಸ್ಕರ ಇಟ್ಟಿದ್ದಾರೆ. ಕನ್ನಡ ನಾಡಿನ ಬಗ್ಗೆ, ಕನ್ನಡ ನಾಡು ನುಡಿಯ ವಿಚಾರದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ನಿಮ್ಗೆ ಇನ್ನೂ ಕೂಡ ಜ್ಞಾನ ಲಭ್ಯ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಕನ್ನಡ ನಾಡು ನುಡಿ ಚಿಂತನೆ ಅನ್ನುವಂತಹ ಘಟಕ 1ರಲ್ಲಿ ಮೊದಲನೇ ಪದ್ಯ ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಕುವೆಂಪುರವರು ಬರೆದಿರುವಂತಹ ಅದ್ಭುತವಾದಂತಹ ಪದ್ಯ ಇದೆ. ಹಾಗೆ ಕನ್ನಡ ಮಾಧ್ಯಮ ಅನ್ನುವಂತಹ KS ನರಸಿಂಹಸ್ವಾಮಿ ಅವರು ಬರೆದಿರುವಂತಹ ಪದ್ಯ, ನಿಜಗಲ್ಲಿನ ರಾಣಿ ಅನ್ನುವಂತಹ ಶ್ರೀನಿವಾಸ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವಂತಹ ಕತೆ, ನನ್ನ ಕನ್ನಡ ಜಗತ್ತು ಅನ್ನುವಂತಹ KV ಸುಬ್ಬಣ್ಣ ಅವರು ಬರೆದಿರುವಂತಹ ಒಂದು ಭಾಷಣ. ಇದು ಪ್ರಬಂಧದ ರೀತಿಯಲ್ಲಿ ಇರುವಂಥದ್ದು. ಇದನ್ನ ನಿಮಗೆ ಇಟ್ಟಿದ್ದಾರೆ ಕನ್ನಡ ನಾಡು ನುಡಿ ಚಿಂತನೆ ಅನ್ನುವಂತಹ ಘಟಕ 1ರಲ್ಲಿ. ಹಾಗಾದ್ರೆ 2ನೇ ಘಟಕ ಯಾವ ರೀತಿ ಇದೆ ಅಂತಂದ್ರೆ ಆಧುನಿಕತೆ ಅಂತ ಹೇಳಿ ಇದೆ. ಆಧುನಿಕತೆಯ ಒಳಿತು ಕೆಡುಕುಗಳ ವಿಚಾರದ ಬಗ್ಗೆ ಇದು ಮಾತಾಡ್ತಾ ಹೋಗುತ್ತೆ. ಅದರಲ್ಲಿ ಮುಂಬೈ ಜಾತಕ GS ಶಿವರುದ್ರಪ್ಪ ಅವರು ಬರೆದಿರುವಂತಹ ಮುಂಬೈ ಜಾತಕ, ಹಾದಿಹಾಡು KM ವಸುಂಧರಾ ಅವರು ಬರೆದಿರುವಂತಹ ಹಾದಿಹಾಡು, ಇದೆರಡೂ ಕೂಡ ಪದ್ಯಗಳು. ಹಾಗೆ ಗದ್ಯ ಭಾಗದಲ್ಲಿ ಡಾಂಬರು ಬಂದದು ಅನ್ನುವಂತಹ ದೇವನೂರು ಮಹಾದೇವ ಅವರು ಬರೆದಿರುವಂತಹ ಕತೆ, ಟೆಲಿಫೋನು ಅನ್ನುವಂತಹ ಒಂದು ಕಿರು ಹಾಸ್ಯ ಪ್ರಬಂಧ AN ಮೂರ್ತಿರಾವ್ ಅವರು ಬರೆದಿರುವಂತಹ
ಟೆಲಿಫೋನ್ ಅನ್ನುವಂತಹ ಒಂದು ಕಿರುಹಾಸ್ಯ ಪ್ರಬಂಧ, ಆಧುನಿಕತೆ ಅನ್ನುವಂಥದ್ರ ಅಡಿಯಲ್ಲಿ ಬರುವಂಥದ್ದು. ಹಾಗಾದ್ರೆ ಘಟಕ 3ರಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, ಘಟಕ 3 ಕುಟುಂಬದ ವಿಚಾರವಾಗಿ ಮಾತಾಡ್ತಾ ಹೋಗುತ್ತೆ. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಬಾಳಿನ ಹಂಬಲು ಅನ್ನುವಂತಹ ಅದ್ಭುತ ಪದ್ಯ ಪೂತಿ ನರಸಿಂಹಾಚಾರ್ ಅವರು ಬರೆದಿರುವಂಥದ್ದು. ಕುಟುಂಬದ ಹಿನ್ನೆಲೆಯಲ್ಲಿ ಬಾಳಿನ ಹಂಬಲು ಯಾವ ರೀತಿ ಇದೆ ಅನ್ನೋದನ್ನ ಹೇಳುವಂಥದ್ದು. ಕುಟುಂಬದಲ್ಲೇ ಬರುವಂತಹ ಅವ್ವ, ಇದನ್ನ ಹನುಮಂತಯ್ಯ ಅವರು ಬರೆದಿರುವಂತಹ ಪದ್ಯ. ಇದೆರಡೂ ಕೂಡ ಪದ್ಯಗಳು. ಹಾಗೆ ತುಂಬಿದ ಕೊಡ ಅನ್ನುವಂತಹದ್ದು ಕತೆ ತ್ರಿವೇಣಿಯವರು ಬರೆದಿರುವಂಥದ್ದು. ಗೃಹ ಶಿಕ್ಷಣ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಹರ್ಡೇಕರ್ ಮಂಜಪ್ಪ ಅವರು ತಿಳಿಸಿರುವಂತಹದ್ದನ್ನ ನಾವು ನೋಡ್ಬೋದು ಇಲ್ಲಿ 3ನೇ ಘಟಕ ಕುಟುಂಬ ಅನ್ನೋದರಲ್ಲಿ. ಹಾಗೆ ಘಟಕ 4 ಸಂಕೀರ್ಣ, ಇದರಲ್ಲಿ ಸಂಜೆ 5ರ ಮಳೆ KS ನಿಸಾರ್ ಅಹಮದ್ ಅವರು ಬರೆದಿರೋದು. ಯುದ್ಧ ಸವಿತಾ ನಾಗಭೂಷಣ ಅವರು ಬರೆದಿರುವಂಥದ್ದು. ಸಂಬಳಕ್ಕೆ ಸಿಕ್ಕಿಕೊಂಡ ದೆವ್ವ ಅನ್ನುವಂತಹ ಕಥೆಯನ್ನ ಪೂರ್ಣಚಂದ್ರ ತೇಜಸ್ವಿ ಅವರು ರಚನೆ ಮಾಡಿದ್ದಾರೆ. ಮಾನವೀಯತೆ ಒಂದು ಅನಿಸಿಕೆ ಅನ್ನುವಂಥದ್ದನ್ನ ಬರಗೂರು ರಾಮಚಂದ್ರಪ್ಪ ಅವರು ಬರೆದಿದ್ದಾರೆ. ಹೀಗೆ ಒಟ್ಟು 4 ಘಟಕಗಳು ನಿಮಗೆ ಇರುತ್ತೆ. 1, 2, 3, 4 ಘಟಕ. ಆ 4 ಘಟಕದಲ್ಲಿ ಒಟ್ಟು ಸೇರಿಸಿ 8 ಪದ್ಯಗಳು ಮತ್ತು 8 ಗದ್ಯ ಭಾಗ ನಿಮ್ಮ ಆ ಪುಸ್ತಕದಲ್ಲಿ ಇದೆ. ಪುಸ್ತಕದ ಹೆಸರು ನಿರ್ವಹಣಾ ಗಂಗೋತ್ರಿ 1. ನೋಡಿ, ಹಾಗಾದ್ರೆ ಘಟಕ 1 ಕನ್ನಡ ನಾಡು ನುಡಿ ಚಿಂತನೆ ಅನ್ನೋದು ಇದೆ. ಆ ಕನ್ನಡ ನಾಡು ನುಡಿ ಚಿಂತನೆಯಲ್ಲಿ ಬರುವಂತಹ ಪದ್ಯಗಳು ಅಥವಾ ಗದ್ಯ ಭಾಗ ಹೇಗಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾವು ನೋಡ್ಕೊಂಡು ಬರೋಣ ಬನ್ನಿ. ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಅಂತ ಹೇಳಿ ಕುವೆಂಪುರವರು ರಚನೆ ಮಾಡಿರುವಂತಹ ಪದ್ಯ. ಬಹಳ ಅದ್ಭುತವಾದಂತಹ ಒಂದು ಪದ್ಯ. ಎಲ್ಲರಿಗೂ ಕೂಡ, ಎಲ್ಲರನ್ನೂ ಕೂಡ ಸಪ್ತಂತಿಹರನ್ನು ಬಡಿದೆಚ್ಚರಿಸು ಅಂತ ಹೇಳಿ ಕುವೆಂಪುರವರು ಹೇಳ್ತಾರೆ. ಹಾಗೆ ಬಡಿದೆಚ್ಚರಿಸುವಂತಹ ಕೆಲಸವನ್ನ, ಕನ್ನಡದ ಮನಸ್ಸುಗಳನ್ನ ಎಬ್ಬಿಸುವಂತಹ ಒಂದು ಕೆಲಸವನ್ನ ಈ ಪದ್ಯ ಭಾಗದಲ್ಲಿ ನಾವು ನೋಡಬಹುದಾಗಿದೆ. ಹೇಗೆ ಕನ್ನಡ ನಾಡು ನುಡಿ ಅನ್ನೋದು ಯಾವ ರೀತಿ ಇದೆ, ಒಂದು ಕಡೆಯಿಂದ ರಾಜನುಡಿ ಅನ್ನುವಂಥದ್ದು, ಒಂದು ಕಡೆಯಿಂದ ರಾಷ್ಟ್ರ ನುಡಿ ಅನ್ನುವಂಥದ್ದು, ಇನ್ನೊಂದು ಕಡೆಯಿಂದ ದೇವನುಡಿ ಅನ್ನುವಂಥದ್ದು, ಹೇಗೆ ಕನ್ನಡ ತಾಯಿಯ ಮೇಲೆ ಹತ್ತಿ ಆಕೆಯನ್ನ ಜಗ್ಗಿಸಿ ಕುಗ್ಗಿಸ್ತಾ ಇದ್ದಾರೆ. ಅದರಿಂದ ಕನ್ನಡ ನಾಡಿನ ಯುವ ಮನಸ್ಸುಗಳು ಯಾವ ರೀತಿ ಎಚ್ಚೆತ್ಕೊಳ್ಬೇಕು, ಹೇಗೆ ಸಿಂಹದಂತೆ ಗರ್ಜಿಸಬೇಕು ಅನ್ನೋದನ್ನ ಈ ಪದ್ಯ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಕನ್ನಡ ಭಾಷೆಯ ಬಗ್ಗೆ ಹುರಿದುಂಬಿಸ್ತಾ ಹೋಗ್ತಾರೆ. ಕನ್ನಡ ಭಾಷೆ ಯಾವ ರೀತಿ ಆಗ್ತಾ ಇದೆ, ಕಂದರಿರ ಮಕ್ಕಳೇ, ಯಾವ ರೀತಿ ಈ ಕನ್ನಡದ ಸ್ಥಿತಿ ಪರಿಸ್ಥಿತಿ ಯಾವ ರೀತಿ ಇದೆ, ಅದಕ್ಕೆ ನೀವು ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು, ಅದನ್ನು ಉಳಿಸ್ಕೊಳ್ಳೋಕ್ಕೆ ಬೆಳೆಸ್ಕೊಳ್ಳೋಕ್ಕೆ ಅನ್ನೋದನ್ನ ಈ ಪದ್ಯ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಬಹಳ ಅದ್ಭುತವಾದಂತಹ ಪದ್ಯ. ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಅಂತ ಹೇಳಿ ಕುವೆಂಪುರವರು ಬರೆದಿರುವಂತಹ ಪದ್ಯ. ಮುಂದೆ 2ನೇ ಪದ್ಯ ಕನ್ನಡ ಮಾಧ್ಯಮ ಅನ್ನುವಂತಹ KS ನರಸಿಂಹಸ್ವಾಮಿ ಅವರು ಬರೆದಿರುವಂತಹ ಪದ್ಯ. ನೋಡಿ, ಇದರಲ್ಲಿ ಕುವೆಂಪುರವರು ಹೇಳಿರೋದನ್ನ ಮುಂದುವರೆಸ್ತಾ ಮಾತಾಡ್ಕೊಂಡು ಹೋಗ್ತಾರೆ. ಹಿಂದೆ ಇದ್ದಂತಹ ಕವಿಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಯಾವುದೋ ಒಂದು ದೇವ ಭಾಷೆ ಅಂತಂದ್ರೆ ಸಂಸ್ಕೃತ ಭಾಷೆ ಅಂತ ಹೇಳಿ ಇದೆ. ಆ ಸಂಸ್ಕೃತ ಭಾಷೆಯನ್ನ ಆಧಾರವಾಗಿ ಇಟ್ಕೊಂಡೆ ಕವಿತೆಗಳನ್ನ ರಚನೆ ಮಾಡ್ತಾ ಇದ್ರು. ಆದ್ರೆ ನಿಮ್ಮಲ್ಲೇ ಇರುವಂತಹ ಸಾಹಿತ್ಯ ಸಂಪತ್ತು, ಕನ್ನಡ ಸಾಹಿತ್ಯ ಸಂಪತ್ತು ಬಹಳ ಅಗಾಧವಾದಂತಹ ಸಾಹಿತ್ಯ ಸಂಪತ್ತು. ಆ ಸಾಹಿತ್ಯ ಸಂಪತ್ತನ್ನ ಬಳಸಿ ಅದನ್ನ ಕನ್ನಡವನ್ನ ಉಳಿಸ್ಬೇಕಾಗಿದೆ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಕನ್ನಡ ಮಾಧ್ಯಮವಾಗಿರ್ಬೇಕಾಗಿರೋದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಕವಿತಾ ರಚನೆಯನ್ನ ಮಾಡುವಂತಹ ಕವಿಗಳಿಗೂ ಕೂಡ ಅನ್ನೋದನ್ನ KS ನರಸಿಂಹಸ್ವಾಮಿ ಅವರು ಇಲ್ಲಿ ಒಂದು ಎಚ್ಚರಿಕೆಯ ಕರೆಯನ್ನ ನೀಡ್ತಾ ಹೋಗ್ತಾರೆ. ಹೇಗೆ ಕನ್ನಡ ಸಾಹಿತ್ಯ ಅನ್ನೋದು ಯಾವ ರೀತಿ ಇದೆ, ಕನ್ನಡ ಸಾಹಿತ್ಯದ ಒಂದು ಗಟ್ಟಿತನ ಎಂಥದ್ದು, ಕನ್ನಡ ಭಾಷೆ ಯಾವ ರೀತಿ ಇರುವಂಥದ್ದು, ಅದರಿಂದ ಆ ಕನ್ನಡ ಭಾಷೆಯನ್ನ ಬಳಸಬೇಕಾದ್ರೆ, ಅದನ್ನ ಕಾವ್ಯವನ್ನ ರಚಿಸಬೇಕಾದ್ರೆ ಆ ಕನ್ನಡ ಭಾಷೆಯ ಸೊಗಸು ಅಥವಾ ಸ್ಥಾನಮಾನ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ KS ನರಸಿಂಹಸ್ವಾಮಿ ಅವರು ಈ ಕನ್ನಡ ಮಾಧ್ಯಮ ಅನ್ನುವಂತಹ ಪದ್ಯ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಬಹಳ ಅದ್ಭುತವಾದಂತಹ ಪದ್ಯ. ನೀವು ಅದನ್ನ ಮುಂದಿನ ತರಗತಿಯಲ್ಲಿ ನೋಡ್ತೀರಿ.
ನಿಜಗಲ್ಲಿನ ರಾಣಿ. ನಿಜಗಲ್ಲಿನ ರಾಣಿ ಅನ್ನುವಂತಹ ಕತೆ ಶ್ರೀನಿವಾಸ ಅನ್ನುವಂತಹ ಕಾವ್ಯನಾಮದಿಂದ ಹೆಸರುವಾಸಿಯಾಗಿರುವಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ರವರು ಬರೆದಿರುವುದು. ಸಣ್ಣ ಕಥೆಗಳ ಜನಕ ಅಂತ ಹೇಳಿ ಪ್ರಸಿದ್ಧರಾಗಿರುವಂತಹ ಮಾಸ್ತಿಯವರು ಈ ಒಂದು ಕಥೆಯನ್ನ ಬರೆದಿದ್ದಾರೆ. ನಿಜಗಲ್ಲಿನ ರಾಣಿ ಅನ್ನುವಂತಹ ಕಥೆಯಲ್ಲಿ ಕನ್ನಡ ನಾಡಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದಂತಹ ಆತ್ಮಾಹುತಿಯನ್ನ ಮಾಡ್ಕೊಂಡಿರುವಂತಹ ಗಿರಿಜವ್ವೆಯ ವಿಚಾರವಾಗಿ ಈ ಒಂದು ಕಥೆಯಲ್ಲಿ ಬಹಳ ಅದ್ಭುತವಾಗಿ ವಿವರಿಸ್ತಾ ಹೋಗ್ತಾರೆ. ಹೇಗೆ ಆಕೆ ಒಬ್ಬ ಹೆಣ್ಣುಮಗಳಾಗಿದ್ರೂ ಕೂಡ ತನ್ನ ನಾಡಿಗೆ ಆಪತ್ತು ಬಂದಿದೆ ಅನ್ನುವಂತಹ ಕಾಲದಲ್ಲಿ ಆಪತ್ತನ್ನ ಕೊಟ್ಟಂತಹ ವ್ಯಕ್ತಿಯನ್ನ ತನ್ನ ಜೊತೆಗೂಡಿಸಿಕೊಂಡು ತಾನೂ ಕೂಡ ಆತ್ಮಾಹುತಿಯನ್ನ ಮಾಡಿಕೊಳ್ಳುವಂತಹ ಆ ನಾಡನ್ನ, ನಮ್ಮ ಕನ್ನಡ ನಾಡನ್ನ ಉಳಿಸುವಂತಹ ಒಬ್ಬ ಧೀರ ದಿಟ್ಟ ಮಹಿಳೆಯ ಕಥೆಯನ್ನ ನಿಜಗಲ್ಲಿನ ರಾಣಿ ಅನ್ನುವಂತಹ ಕಥೆಯಲ್ಲಿ ನಾವು ನೋಡ್ಬೋದು. ಬಹಳ ಸೊಗಸಾಗಿರುವಂತಹ ಕತೆ, ಎಲ್ಲರ ಮೈ ಮನಸ್ಸುಗಳಲ್ಲೂ ಕೂಡ ಕನ್ನಡಮಯವನ್ನ ತುಂಬಿಸುವಂತಹ ಒಂದು ಕಥೆಯಾಗಿದೆ. ಹಾಗೆ ನನ್ನ ಕನ್ನಡ ಜಗತ್ತು ಅಂತ ಹೇಳಿ ಕೆ.ವಿ. ಸುಬ್ಬಣ್ಣ ಅವರು ದೆಹಲಿಯಲ್ಲಿ ಒಂದು ಮಾತನಾಡಿದಂತಹ ಒಂದು ಭಾಷಣದ ಒಂದು ವಿಷಯವನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಕನ್ನಡ ನಾಡು ನುಡಿ ಅಂತಂದ್ರೆ ಕನ್ನಡ ನುಡಿ ಯಾವ ರೀತಿ ಇತ್ತು, ಕನ್ನಡ ನುಡಿ ಎಷ್ಟು ಪುರಾತನವಾದದ್ದು, ಹೇಗೆ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಹಳೆಯ ಭಾಷೆ ತಮಿಳು ಮತ್ತು ಕನ್ನಡ ಯಾವ ರೀತಿ ಇರುವಂಥದ್ದು, ಮತ್ತು ಕವಿರಾಜ ಮಾರ್ಗ ಯಾವ ರೀತಿ ಸೊಗಸಾಗಿರುವಂತಹ ಆ ಕವಿರಾಜ ಮಾರ್ಗದಲ್ಲಿ ತಿಳಿಸಿರುವಂತಹ ವಿಷಯಗಳು ಯಾವ್ಯಾವುದು, ಕನ್ನಡ ನಾಡು ಎಲ್ಲಿಂದ ಎಲ್ಲಿ ತನಕ ಪ್ರಸಿದ್ಧಿಯನ್ನ ಪಡೆದಿತ್ತು, ಕನ್ನಡ ಜನರು ಯಾವ ರೀತಿ ಇದ್ರು, ಯಾವ ರೀತಿ ಈ ದ್ರಾವಿಡ ಭಾಷೆ ಅನ್ನೋದು ಅತ್ಯಂತ ಸೊಗಸಾಗಿರುವಂತಹ ಈ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಭಾಷೆ ಅತ್ಯಂತ ಹಳೆಯದಾದಂತಹ ಭಾಷೆ, ಹೇಗೆ ಇದು ರಚನೆಗೊಂಡಿತು, ಇದೆಲ್ಲವನ್ನು ಕೂಡ ಈ ಒಂದು ನನ್ನ ಕನ್ನಡ ಜಗತ್ತು ಅನ್ನುವಂತಹ ವಿಷಯದಲ್ಲಿ ಕೆ.ವಿ. ಸುಬ್ಬಣ್ಣನವರು ಮಾತಾಡ್ತಾ ಹೋಗ್ತಾರೆ. ಬಹಳ ಸೊಗಸಾಗಿರುವಂತಹ ವಿಚಾರ. ಇವಿಷ್ಟು ಕೂಡ ನಾಡು ನುಡಿಗೆ ಸಂಬಂಧಪಟ್ಟಂತಹ ವಿಷಯ. ಹಾಗಾದ್ರೆ ಘಟಕ 2ರಲ್ಲಿ ಆಧುನಿಕತೆಯ ವಿಚಾರವಾಗಿ ಕುರಿತು ಮಾತನಾಡ್ತಾ ಹೋಗ್ತಾರೆ. ಮೊದಲನೇದಾಗಿ ಆಧುನಿಕತೆಯ ವಿಚಾರವಾಗಿ ಮುಂಬೈ ಜಾತಕ ಅನ್ನುವಂತಹ ಪದ್ಯ ಜಿ.ಎಸ್. ಶಿವರುದ್ರಪ್ಪ ಅವರು ಬರೆದಿರುವಂತಹ ಪದ್ಯ. ಅಂತಂದ್ರೆ ಮುಂಬೈ ಜನಜೀವನ ಯಾವ ರೀತಿ ಇರುತ್ತೆ, ಒಂದು ಮಗು ಹುಟ್ಟಿ ಬೆಳೆದಂತಹ ಒಂದು ವಾತಾವರಣ ಯಾವ ರೀತಿ ಇರುತ್ತೆ, ತಂದೆ ತಾಯಿ ಹೇಗೆ ಆ ಮಗುವಿಗೆ ಗೋಚರ ಆಗಿರುತ್ತೆ, ಅದರ ಜೀವನ ಯಾವ ರೀತಿ ಇರುತ್ತೆ, ಅದು ಯಾವ್ಯಾವುದನ್ನೆಲ್ಲ ನೋಡಿ ಆ ಒಂದು ಮುಂಬೈ ನಗರದಲ್ಲಿ ಕಲಿಯುತ್ತೆ ಅನ್ನೋದನ್ನ ವಿಚಾರವಾಗಿ ಕುರಿತು ಮಾತನಾಡ್ತಾರೆ. ಮುಂಬೈ ಜಾತಕ ಅನ್ನುವಂತಹ ಪದ್ಯ ಬಹಳ ಸೊಗಸಾಗಿರುವಂತಹ ಪದ್ಯ. ಎರಡನೇ ಪದ್ಯ ಹಾದೆ ಹಾಡು ಅಂತ ಹೇಳಿ ಕೆ.ಎಂ. ವಸುಂಧರ ಅವರು ಬರೆದಿರುವಂತಹ ಪದ್ಯ. ಅಂದ್ರೆ ಮನುಷ್ಯ ಆಧುನಿಕತೆ ಅಂತಂದ್ರೆ ಮನುಷ್ಯ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಅನೇಕ ರೀತಿಯ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಹೋಗುತ್ತೆ ಮನುಷ್ಯನ ಅಭಿವೃದ್ಧಿಗೋಸ್ಕರ. ಹಾಗೆ ರಸ್ತೆ ನಿರ್ಮಾಣವೂ ಕೂಡ ಮನುಷ್ಯನ ಅಭಿವೃದ್ಧಿಗೋಸ್ಕರ ಮಾಡಿದಂತಹ ಒಂದು ಕಾಮಗಾರಿ. ಆ ರಸ್ತೆ ನಿರ್ಮಾಣದಲ್ಲಿ ಯಾವ ರೀತಿ ನರವ್ಯೂಹಗಳು ಯಾವ ರೀತಿ ಇದೆಯೋ ಮನುಷ್ಯನಲ್ಲಿ, ಹಾಗೆ ರಸ್ತೆಗಳು ಕೂಡ ಈ ಆಧುನಿಕ ಪ್ರಪಂಚದಲ್ಲಿ ರಸ್ತೆಗಳು ಕೂಡ ಹಾಗೆ ಇದೆ. ಆ ರಸ್ತೆಗಳಲ್ಲಿ ಆಗುವಂತಹ ಒಳಿತು ಮತ್ತು ಕೆಡುಕನ್ನ ಅವರು ತಿಳಿಸ್ತಾ ಹೋಗ್ತಾರೆ. ಹಾಗೆ ಅಲ್ಲಿ ನಗರದಲ್ಲಿ ಬದುಕುವಂತಹ ಜನಜೀವನ, ಅದರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಹೇಗೆ ಮುಗ್ಧರು ಆ ರಸ್ತೆಯಲ್ಲಿ ಸಾವನ್ನ ಅನುಭವಿಸ್ತಾರೆ, ಅಂದ್ರೆ ಬದುಕನ್ನ ಕಟ್ಕೊಂಡು ಬಂದಿರುವಂತಹ ಮುಗ್ಧ ಜನರು ಹೇಗೆ ಸಾವನ್ನ ಅನುಭವಿಸ್ತಾರೆ, ಹೇಗೆ ನಯವಂಚಕರು ಆ ಒಂದು ಅದರಲ್ಲಿ ಲೂಟಿಯನ್ನ ಮಾಡ್ತಾರೆ. ರಸ್ತೆ ನಿರ್ಮಾಣ ಅಥವಾ ಮನುಷ್ಯನ ಅಭಿವೃದ್ಧಿಗಾಗಿ ಮಾಡುವಂತಹ ಒಂದು ರಸ್ತೆ ನಿರ್ಮಾಣ ಅನ್ನುವಂತಹ ಕಾಮಗಾರಿಯಲ್ಲಿ ಹೇಗೆ ನಯವಂಚಕರು ಲೂಟಿಯನ್ನ ಮಾಡ್ತಾರೆ, ಎಲ್ಲ ವಿಚಾರಗಳನ್ನು ಕೂಡ ಹಾದಿ ಆಡು ಅನ್ನುವಂತಹ ಪದ್ಯ ಭಾಗ ಮಾತನಾಡುತ್ತೆ. ನಾವು ತರಗತಿಯಲ್ಲಿ ಅದನ್ನ ನೋಡ್ಬೋದು. ಡಾಂಬರು ಬಂದದು ಅಂತ ಹೇಳಿ ದೇವನೂರು ಮಹಾದೇವ ಅವರು ಬರೆದಿರುವಂತಹ ಒಂದು ಕತೆ. ಆಧುನಿಕತೆಯಿಂದ ಯಾವ ರೀತಿ ಒಳಿತು ಮತ್ತು ಕೆಡುಕು ಅನ್ನೋದು ಆಗುತ್ತೆ, ಹೇಗೆ ಸ್ವಾರ್ಥಿಗಳು ಯಾವ ರೀತಿ ಅದನ್ನ ಲಾಭವಾಗಿ ಪಡ್ಕೋತಾರೆ, ಮುಗ್ಧರು ಯಾವ ರೀತಿ ಶೋಷಣೆಗೆ ಒಳಗಾಗ್ತಾರೆ, ಈ ವಿಚಾರವನ್ನ ಡಾಂಬರು ಬಂದದು ಅನ್ನುವಂತಹ ಒಂದು ಕಥೆಯಲ್ಲಿ ನಾವು ನೋಡ್ಬೋದು.
ಮುಂದೆ ಟೆಲಿಫೋನ್ ಅನ್ನುವಂತಹ ಎನ್ ಮೂರ್ತಿರಾವ್ ಅವರು ಬರೆದಿರುವಂತಹ ಒಂದು ಕಿರು ಹಾಸ್ಯ ಪ್ರಬಂಧ. ಇದರಲ್ಲಿ ಆಧುನಿಕತೆ ಅಂತ ಹೇಳಿ ಬಂದಾಗ ಟೆಲಿಫೋನು ಕೂಡ ಯಾವ ರೀತಿ ಬಂತು, ಆ ಟೆಲಿಫೋನ್ನಿಂದ ಆದಂತಹ ಒಳಿತುಗಳು, ಆ ಟೆಲಿಫೋನ್ನಿಂದ ಆದಂತಹ ಕೆಡುಕುಗಳು, ಇದೆರಡೂ ವಿಚಾರವನ್ನು ಕೂಡ ಕಿರು ನವಿರಾದಂತಹ ಒಂದು ಹಾಸ್ಯದ ಮೂಲಕ ಮೂರ್ತಿರಾವ್ ಅವರು ಈ ಒಂದು ಇದರಲ್ಲಿ ಕಥೆಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಹಾಸ್ಯ ಪ್ರಬಂಧ ಇದು. ಹಾಗೆ ಘಟಕ 3ರಲ್ಲಿ ಕುಟುಂಬ ಅನ್ನೋದು ಇದೆ. ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನ ಮಾತಾಡ್ಕೊಂಡು ಹೋಗ್ತಾರೆ ಇಲ್ಲಿ. ನೋಡಿ, ಮೊದಲನೇ ಪದ್ಯ ಬಾಳಿನ ಹಂಬಲು ಅನ್ನುವಂತಹ ಪದ್ಯ ಪೂತಿ ನರಸಿಂಹಾಚಾರ್ ಅವರು ಬರೆದಿರುವಂತಹ ಪದ್ಯ. ಅಂದ್ರೆ ಮನುಷ್ಯನ 4 ಅವಸ್ಥೆಗಳು: ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಗೃಹಸ್ಥಾಶ್ರಮ, ಆಮೇಲೆ ಬ್ರಹ್ಮಚರ್ಯ. ಈ 4 ಅವಸ್ಥೆಗಳಲ್ಲೂ ಕೂಡ ಯಾವ ರೀತಿ ಮನುಷ್ಯನ ಬಾಳಿನ ಹಂಬಲು ಅನ್ನೋದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಅವನ ಬಾಳಿನ ಹಂಬಲು ಅಲ್ಲಿ ಬಾಲ್ಯಾವಸ್ಥೆಗೆ ಮಾತ್ರ ಕೊನೆಯಾಗಿ ಹೋಗುತ್ತಾ? ಇಲ್ಲ, ಅದು ಯೌವನಾವಸ್ಥೆಗೂ ಕೂಡ ಮುಂದುವರಿಯುತ್ತೆ. ಬಾಲ್ಯಾವಸ್ಥೆಯಲ್ಲಿ ಅವನ ಬಾಳಿನ ಹಂಬಲು ಯಾವ ರೀತಿ ಇರುತ್ತೆ, ಯೌವನಾವಸ್ಥೆಯಲ್ಲಿ ಯಾವ ರೀತಿ ಇರುತ್ತೆ, ಹಾಗೆ ಅವನು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಾಗ ಯಾವ ರೀತಿ ಇರುತ್ತೆ, ಅವನ ವೃದ್ಧಾಪ್ಯದಲ್ಲಿ ಯಾವ ರೀತಿ ಬಾಳಿನ ಹಂಬಲು ಇರುತ್ತೆ ಅನ್ನೋದನ್ನ ಇದನ್ನ ಮಾತನಾಡ್ಕೊಂಡು ಹೋಗ್ತಾರೆ. ಬಾಳಿನ ಹಂಬಲು ಬಹಳ ಸೊಗಸಾಗಿರುವಂತಹ ಒಂದು ಪದ್ಯ. ಹಾಗೆ ಅವ್ವ ಅನ್ನುವಂತಹ ಪದ್ಯ ಎಲ್ ಹನುಮಂತಯ್ಯ ಅವರು ಬರೆದಿರುವಂತಹ ಪದ್ಯ, ಬಹಳ ಸೊಗಸಾಗಿರುವಂತಹ ಪದ್ಯ. ತಾಯಿಯ ಬಗ್ಗೆ ಅನೇಕ ಕವಿತೆಗಳು ಕೂಡ ಬಂದಿದೆ. ಅದರಲ್ಲಿ ಈ ಒಂದು ಕವಿತೆಯಲ್ಲೂ ಕೂಡ ತನ್ನ ಮಗುವನ್ನ ರಕ್ಷಣೆ ಮಾಡುವಂತಹ ತಾಯಿ ಹೇಗೆ ತನ್ನ ಹೊಟ್ಟೆ ಬಟ್ಟೆಯನ್ನ ಕಟ್ಟಿ ಆ ಮಗುವಿನ ಕನಸು ನನಸಾಗ್ಲಿಕ್ಕೆ ಅವಳು ಯಾವ ರೀತಿ ಪಾಡನ್ನ ಪಡ್ತಾಳೆ, ಆದ್ರೆ ಮಗುವಿನ ಕನಸು ನನಸಾಗುವಂತಹ ಹಂತದಲ್ಲಿ ದುರ್ವಿಧಿಗೆ ಸಿಕ್ಕಿ ಆಕೆ ಮರಣವನ್ನ ಹೊಂದೋದು. ಈ ರೀತಿ ತಾಯಿ ಯಾವ ರೀತಿ ಪಟ್ಟ ಪಾಡು ಯಾವ ರೀತಿ ಇರುತ್ತೆ, ಹೇಗೆ ಅವಳು ಸಾಕಿ ಒಂದು ಮಗುವನ್ನ ಸಾಕಿ ಪೋಷಿಸಿ ಬೆಳೆಸ್ತಾಳೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಅದ್ಭುತವಾದಂತಹ ಒಂದು ಕೃತಿ ಅವ್ವ ಅನ್ನುವಂತಹ ಕೃತಿ ಎಲ್ ಹನುಮಂತಯ್ಯ ಅವರು ಬರೆದಿರೋದು. ಅದನ್ನ ನಾವು ತರಗತಿಯಲ್ಲಿ ಚರ್ಚೆ ಮಾಡ್ಬೋದು. ತುಂಬಿದ ಕೊಡ ಅನ್ನುವಂಥದ್ದು ಕುಟುಂಬದಲ್ಲಿ ಬರುವಂತಹ ಮತ್ತೊಂದು ಕತೆ. ತುಂಬಿದ ಕೊಡ ತ್ರಿವೇಣಿಯವರು ಬರೆದಿರುವಂತಹ ಈ ಕತೆ ತುಂಬಿದ ಕೊಡ ಅನ್ನುವಂಥದ್ದು. ಶ್ರೀಮಂತ ಮತ್ತು ಬಡತನ ಅಂದ್ರೆ ಶ್ರೀಮಂತಿಕೆಯಲ್ಲಿದ್ದಂತಹ ರಾಣಿ ಬಡವನಾಗಿದ್ದಂತಹ ನಂಜನ ರೀತಿಯಲ್ಲಿ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಅವಳಿಗೆ ಎಲ್ಲವೂ ಕೂಡ ಇದೆ, ಯಾವುದೂ ಕೂಡ ಇಲ್ಲ ಅನ್ನುವಂಗೆ ಇಲ್ಲ. ಆದ್ರೆ ನಂಜ ಪಡುವಂತಹ ಆ ಸಂತೋಷ, ಆ ಹುಮ್ಮಸ್ಸು ಅವಳಲ್ಲಿ ಇಲ್ಲ. ಯಾಕಿಲ್ಲ ಅನ್ನೋದನ್ನ ನಾವು ತರಗತಿಯ ಮೂಲಕ ನೋಡೋಣ. ಗೃಹ ಶಿಕ್ಷಣ ಅಂತ ಹೇಳಿ ಹರ್ಡೇಕರ್ ಮಂಜಪ್ಪ ಅವರು ಬರೆದಿರುವಂಥದ್ದು. ಗೃಹ ಶಿಕ್ಷಣ ಅಂತಂದ್ರೆ ಶಿಕ್ಷಣದಲ್ಲಿ ಬಹಳ ಮುಖ್ಯವಾಗಿರೋದು ಅಂತಂದ್ರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳಿ ಅಲ್ವಾ. ಅದರಿಂದ ಗೃಹ ಶಿಕ್ಷಣ ಹೇಗಿರ್ಬೇಕು, ಮಕ್ಕಳ ಒಂದು ವ್ಯಕ್ತಿತ್ವ ಬೆಳವಣಿಗೆ ಸಂಪೂರ್ಣವಾಗಿ ಆಗ್ಬೇಕು ಅಂತಂದ್ರೆ ತಂದೆ, ತಾಯಿ ಮತ್ತು ಗುರು ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತಾರೆ. ಮತ್ತು ಗೃಹ ಶಿಕ್ಷಣದಲ್ಲಿ ಎಂತಹ ಶಿಸ್ತನ್ನ, ತಾಳ್ಮೆಯನ್ನ, ನೀತಿ ನಿಯಮಗಳನ್ನ, ಕಟ್ಟುಪಾಡುಗಳನ್ನ ಯಾವ ರೀತಿ ಕಲಿಸ್ಬೇಕಾಗುತ್ತೆ, ಒಳ್ಳೆಯ ಆಚಾರ ವಿಚಾರಗಳನ್ನ ಕಲಿಸ್ಬೇಕಾಗುತ್ತೆ ಅನ್ನೋದನ್ನ ಹರ್ಡೇಕರ್ ಮಂಜಪ್ಪ ಅವರು ತಿಳಿಸ್ತಾ ಹೋಗ್ತಾರೆ. ಅಂತಂದ್ರೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯುವಲ್ಲಿ, ಸಮಾಜದಲ್ಲಿ ಒಬ್ಬ ಮಾನವೀಯ ವ್ಯಕ್ತಿಯಾಗಿ ಬೆಳೆಯುವಲ್ಲಿ ಗೃಹ ಶಿಕ್ಷಣ ಎಂತಹ ಪಾತ್ರವನ್ನ ಮಕ್ಕಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಹರ್ಡೇಕರ್ ಮಂಜಪ್ಪ ಅವರು ಇದರಲ್ಲಿ ತಿಳಿಸ್ತಾ ಹೋಗ್ತಾರೆ. ಮುಂದೆ ಘಟಕ 4 ಸಂಕೀರ್ಣ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರವಾಗಿ ಮಾತನಾಡುತ್ತೆ. ಸಂಜೆ 5ರ ಮಳೆ. ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಇರುವಂತಹ ವಿಚಾರವನ್ನ ಈ ಸಂಜೆ 5ರ ಮಳೆ KS ನಿಸಾರ್ ಅಹಮದ್ ಅವರು ಬರೆದಿರುವಂತಹ ಈ ಪದ್ಯವಾಗ ಕುರಿತು ಮಾತನಾಡುತ್ತೆ. ತರಗತಿಯಲ್ಲಿ ನಾವು ಅದನ್ನು ನೋಡೋಣ. ಹಾಗೆ ಯುದ್ಧ ಅನ್ನುವಂಥದ್ದು ಸವಿತಾ ನಾಗಭೂಷಣ ಅವರು ಬರೆದಿರುವಂತಹ ಈ ಪದ್ಯ. ಯುದ್ಧದಿಂದ ಒಳಿತಾಗಲ್ಲ, ಯುದ್ಧದಿಂದ ಕೆಡುಕೆ ಉಂಟಾಗೋದು. ಹಾಗಾದ್ರೆ ಯುದ್ಧವನ್ನ ಮಾಡುವಂತಹ ಸೈನಿಕನ ಪರಿಸ್ಥಿತಿ ಎಂಥದ್ದು, ಆ ಯುದ್ಧವನ್ನ ಮಾಡಕ್ ಹೊರಟಿರುವಂತಹ ಸೈನಿಕನ ಕುಟುಂಬದ ಪರಿಸ್ಥಿತಿ ಎಂಥದ್ದು, ಹೇಗೆ ಆ ಇಬ್ರೂ ಕೂಡ ಯಾವ ರೀತಿ ಸಂಕಟವನ್ನ ಅನುಭವಿಸ್ತಾರೆ ಅನ್ನೋದನ್ನ ಈ ಪದ್ಯದ ಭಾಗದಲ್ಲಿ ಅದ್ಭುತವಾಗಿ ತಿಳಿಸ್ತಾ ಹೋಗ್ತಾರೆ. ನಾವು ಅದನ್ನ ತರಗತಿಯಲ್ಲಿ ನೋಡ್ಬೋದು. ಸಂಬಳಕ್ಕೆ ಸಿಕ್ಕಿಕೊಂಡ ದೆವ್ವ
ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಒಂದು ಸುಂದರವಾದಂತಹ ಕಥೆ ಇದು. ಇಲ್ಲಿ ಸಂಬಳಕ್ಕೆ ಸಿಕ್ಕಿಕೊಂಡ ದೆವ್ವ ಅಂತಂದ್ರೆ ಮೂಢನಂಬಿಕೆಯಿಂದ ಒಳಿತೂ ಕೂಡ, ಮೂಢನಂಬಿಕೆಯಿಂದ ಕೆಡುಕು ಕೂಡ. ಅಂತಂದ್ರೆ ಯಾವ ರೀತಿ ಮೂಢನಂಬಿಕೆಯಿಂದ ಅನನುಕೂಲನು ಮತ್ತು ಅನುಕೂಲನು ಎರಡೂ ಕೂಡ ಆಗುತ್ತೆ ಅನ್ನೋದನ್ನ ಈ ಒಂದು ಕಥೆಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಬಹಳ ಅದ್ಭುತವಾದಂತಹ ಕತೆ, ಸಂಬಳಕ್ಕೆ ಸಿಕ್ಕಿಕೊಂಡ ದೆವ್ವ, ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂಥದ್ದು. ಮಾನವೀಯತೆ ಒಂದು ಅನಿಸಿಕೆ, ಬರಗೂರು ರಾಮಚಂದ್ರಪ್ಪ ಅವರು ಬರೆದಿರುವಂತಹದ್ದು. ನೋಡಿ, ಈ ಒಂದು ಪ್ರಬಂಧ ಲೇಖನದಲ್ಲಿ ಇವತ್ತಿನ ಕಾಲದಲ್ಲಿ ಮಾನವೀಯತೆ ಅನ್ನೋದು ಮರ್ತು ಹೋಗ್ತಾ ಇದೆ. ಹಾಗಾದ್ರೆ ಮಾನವೀಯತೆ ಅಂತಂದ್ರೆ ಏನು, ಯಾವ ರೀತಿ ಮಾನವೀಯತೆಯನ್ನ ನಾವು ಇಟ್ಕೊಳ್ಬೇಕಾಗುತ್ತೆ, ಯಾವ ರೀತಿ ಆ ಮಾನವೀಯತೆ ಮರೆತು ಹೋಗಿರುವಂತಹ ಮಾನವೀಯತೆನ ಮತ್ತೆ ಮರುಕಳಿಸುವಂತೆ ಈ ಪ್ರಬಂಧ ಲೇಖನ ನಮಗೆ ಎಚ್ಚರಿಕೆಯನ್ನ ನೀಡುತ್ತೆ, ನಮಗೆ ಮತ್ತೆ ತಿಳಿಯನ್ನ ಹೇಳುತ್ತೆ. ಅಂತಹ ಅದ್ಭುತವಾದಂತಹ ಒಂದು ಪ್ರಬುದ್ಧವಾದಂತಹ ಲೇಖನ ಮಾನವೀಯತೆ ಒಂದು ಅನಿಸಿಕೆ ಅಂತ ಹೇಳಿ ಬರಗೂರು ರಾಮಚಂದ್ರಪ್ಪ ಅವರು ಬರೆದಿರುವಂಥದ್ದು. ಇವಿಷ್ಟು ಕೂಡ ಈ ಸಂಕೀರ್ಣ 4ನೇ ಘಟಕವಾದಂತಹ ಸಂಕೀರ್ಣ ಅನ್ನೋದ್ರಲ್ಲಿ ಇರೋದು. ನೋಡಿ, ನಿಮಗೆ 4 ಘಟಕಗಳು ಇದೆ. 4 ಘಟಕಗಳನ್ನು ಕೂಡ ವಿಶೇಷವಾದಂತಹ ರೀತಿಯಲ್ಲೇ ಇಟ್ಟಿದ್ದಾರೆ. ಅದರಿಂದ ಇವಿಷ್ಟನ್ನು ಕೂಡ ನೀವು ಕಲ್ತ್ಕೊಂಡು, ಅಂತಂದ್ರೆ 8 ಪದ್ಯ ಮತ್ತು 8 ಗದ್ಯ ಭಾಗವನ್ನ ಕಲ್ತ್ಕೊಂಡು 60 ಅಂಕಗಳಿಗೆ ನೀವು ಉತ್ತರವನ್ನ ಪರೀಕ್ಷೆಯಲ್ಲಿ ಬರೀತೀರಿ. ಇನ್ನು 40 ಅಂಕಗಳು ನಿಮಗೆ ಇಂಟರ್ನಲ್ಸ್ ಮಾರ್ಕ್ಸ್, ಆಂತರಿಕ ಪರೀಕ್ಷೆಯಲ್ಲಿ ನಿಮಗೆ ಅಂಕಗಳು ಸಿಗುತ್ತೆ. ಮತ್ತೆ 60 ಅಂಕಗಳಿಗೆ ನೀವು ಉತ್ತರವನ್ನ ಬರೀತೀರಿ. ಬಹಳ ಸೊಗಸಾಗಿರುವಂತಹ ಕಥೆಗಳು, ಪ್ರಬಂಧ ಲೇಖನಗಳು, ಪದ್ಯ ಭಾಗಗಳು ಇರೋದ್ರಿಂದ ಆಯ್ಕೆಯನ್ನ ಸರಿಯಾಗಿ ಮಾಡಿಕೊಂಡು ಉತ್ತರವನ್ನ ನೀವು ಬರೆದ್ರೆ ನೀವು ಪರೀಕ್ಷೆಯಲ್ಲಿ ಬರೆಯುವಂತಹ 60 ಅಂಕಗಳು ಕೂಡ ನಿಮಗಾಗುತ್ತೆ. ಹಾಗೆ ನೀವು ಆಂತರಿಕದಲ್ಲಿ ಪರೀಕ್ಷೆಯಲ್ಲಿ ತೆಗೆದುಕೊಂಡಿರುವಂತಹ 40 ಅಂಕ, ಒಟ್ಟು 100 ಅಂಕಗಳನ್ನ ಅತ್ಯಂತ ಸುಲಭವಾಗಿ ನೀವು ಪಡ್ಕೊಳ್ಬಹುದಾಗಿದೆ. ಇದಿಷ್ಟು ಕೂಡ ನಿರ್ವಹಣಾ ಗಂಗೋತ್ರಿ 1 BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪುಸ್ತಕದ ವಿಷಯಗಳು ಮತ್ತು ಪಠ್ಯಕ್ರಮದ ವಿಚಾರಗಳು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.